ಬ್ರ್ಯಾಂಡೆಡ್ ಪ್ಯಾಕೆಟ್ಸ್ ಯೂಸ್ ಮಾಡೋದ್ರಿಂದ ನಮಗೆ ಅಕಸ್ಮಾತ್ ಏನಾದರೂ ನಮ್ಮ ರಿಟರ್ನ್ಸು ಕಳೆದೋಗಿದ್ರೆ ಅದಕ್ಕೆ ನಮಗೆ ಕಾಂಪನ್ಸೇಷನ್ ಕೊಡ್ತಾರೆ. ಹೌದು, ಇದು ನಂದೊಂದು ಇಯರಿಂಗ್ಸು. ಈ ಇಯರಿಂಗ್ಸ್ ನನಗೆ ರಿಟರ್ನ್ ಬರಬೇಕಿತ್ತು, ಬಟ್ ಅದು ತುಂಬ ದಿನ ಆದರೂ ನನಗೆ ರಿಟರ್ನ್ ಬಂದಿಲ್ಲ ಅನ್ನೋದಕ್ಕೋಸ್ಕರ ನಾನು ಒಂದು ಟಿಕೆಟ್ ರೈಸ್ ಮಾಡಿದ್ದೆ. ಸೊ ಟಿಕೆಟ್ ರೈಸ್ ಮಾಡಿದ ಮೇಲೆ ಅದರಲ್ಲಿ ಅವರು ಹೇಳಿದರು 45 ಡೇಸ್ ಆಗುತ್ತೆ ಅಂತ. ಬಟ್ 45 ಡೇಸ್ ಆಗುತ್ತೆ ಅಂತ ವೆಯ್ಟ್ ಮಾಡಿದಾಗ ಇದು ಸಡನ್ನಾಗಿ ಲಾಸ್ಟ್ ಟ್ಯಾಬಲ್ಲಿ ಕಾಣಿಸ್ತಿತ್ತು. ಸೊ ಲಾಸ್ಟ್ ಟ್ಯಾಬಲ್ಲಿ ಬಂದುಬಿಟ್ಟಿದೆ ಅಂತ ನಾನು ತಿರ್ಗಾ ಸಪೋರ್ಟಲ್ಲಿ ಹೋಗಿ ಟಿಕೆಟ್ ರೈಸ್ ಮಾಡಿದಾಗ ನನಗೆ ಗೊತ್ತಾಗಿದ್ದು ನನಗೆ ಇದಕ್ಕೆ ಆಲ್ರೆಡಿ ಕಾಂಪನ್ಸೇಷನ್ ಅಂತ ಪೇ ಮಾಡಿದ್ದಾರೆ ಅಂತ. ಆ್ಯಂಡ್ ಕಾಂಪನ್ಸೇಷನ್ ಅಮೌಂಟ್ ಎಷ್ಟು ಗೊತ್ತಾ? 250 ರುಪೀಸು. ಸೊ ಈ 250 ರುಪೀಸು ಹೇಗೆ ನನಗೆ ಪೇ ಮಾಡಿದ್ದಾರೆ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ನ ನಾನು ನೋಡಬೇಕು ಅಂದರೆ ಈ ಸಬಾರ್ಡರ್ ಐ ಡಿ ಏನಿರುತ್ತೆ, ಈ ಸಬಾರ್ಡರ್ ಐ ಡಿನ ನಾನು ಕಾಪಿ ಮಾಡ್ಕೋಬೇಕು. ಸೊ ನೀವು ಇಲ್ಲಿ ನೋಡ್ಬೋದು 250 ರುಪೀಸ್ ನನಗೆ ಪೇ ಮಾಡಿದ್ದಾರೆ. ಇದನ್ನು ಕಾಪಿ ಮಾಡಿಕೊಂಡು ಪೇಮೆಂಟ್ ಸೆಕ್ಷನ್ಗೆ ಹೋಗಿ ಅಲ್ಲಿ ನಾನು ಈ ಸಬಾರ್ಡರ್ ಐ ಡಿನ ಪೇಸ್ಟ್ ಮಾಡಿ ಸರ್ಚ್ ಮಾಡಿದ್ರೆ ನನಗೆ ಅದ್ರ ಕಂಪ್ಲೀಟ್ ಡೀಟೇಲ್ಸ್ ಗೊತ್ತಾಗುತ್ತೆ. ಸೊ ನಾನು ಸರ್ಚ್ ಮಾಡಿದೆ. ಆವಾಗ ನನಗೆ ಗೊತ್ತಾಗಿದ್ದು ಆ್ಯಕ್ಚುಲಿ ನನಗೆ ಇದು ಡಿಸ್ಪ್ಯಾಚ್ ಆಗಿದ್ದಿದ್ರೆ 28 ಆಗಸ್ಟ್ಗೆ ನನಗೆ ಪೇಮೆಂಟ್ ಆಗಬೇಕಿತ್ತು. ಬಟ್ ಕಸ್ಟಮರ್ ರಿಟರ್ನ್ ಮಾಡಿದ್ರಿಂದ ಅದು 162 ರುಪೀಸ್ ಮೈನಸ್ ಆಯಿತು ರಿಟರ್ನ್ ಚಾರ್ಜಸ್ ಅಂತ. ಬಟ್ ಅದು ಇವಾಗ ಮೀಶೋದವರೇ ಪ್ರಾಡಕ್ಟ್ನ ಕಳೆದಾಕಿರೋದ್ರಿಂದ ಅವರು ನನಗೆ ಕಾಂಪನ್ಸೇಷನ್ ಅಂತ ಅಮೌಂಟ್ ಕೊಟ್ಟಿದ್ದಾರೆ. ಅದರಲ್ಲಿ 162 ರುಪೀಸ್ ಏನು ಅವರು ನನಗೆ ರಿಟರ್ನ್ ಕಟ್ ಮಾಡ್ಕೊಂಡಿದ್ರು, ಆ ರಿಟರ್ನ್ ಅಮೌಂಟು ರಿಯಂಬರ್ಸ್ ಮಾಡಿದ್ದಾರೆ. ಅದರ ಜೊತೆಗೆ ನನ್ನ ಬ್ಯಾಂಕ್ ಸೆಟ್ಲ್ಮೆಂಟ್ 88.76 ರುಪೀಸ್ ಆಗಿರೋದು. ಇದೇನಾದರೂ ನಾನು ಈ ಕಸ್ಟಮರ್ ಏನಾದರೂ ಅಕ್ಸೆಪ್ಟ್ ಮಾಡ್ಕೊಂಡಿದ್ರೆ, ನನ್ನ ಆರ್ಡರ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ರೆ ನನಗೆ 88 ರುಪೀಸ್ ಬಂದಿರೋದು. ಅದನ್ನು ಸೇರಿಸಿ ಅವರು 250 ರುಪೀಸ್ ಪೇಮೆಂಟ್ ಮಾಡಿದ್ದಾರೆ. ಸೊ ಮೀಶೋ ಬ್ರ್ಯಾಂಡೆಡ್ ಪ್ಯಾಕೆಟ್ಸ್ ಯೂಸ್ ಮಾಡೋದ್ರಿಂದ ನಮಗೆ ತುಂಬ ಲಾಭಗಳಿವೆ. ಕ್ಲೈಮಲ್ಲಿ ಆಗಿರ್ಬೋದು, ಈ ಥರ ನಮ್ಮ ಪ್ರಾಡಕ್ಟ್ನ ಶಿಪ್ಪಿಂಗ್ ಟೈಮಲ್ಲಿ ಇಲ್ಲ ರಿಟರ್ನ್ ಟೈಮಲ್ಲಿ ಕಳೆದಾಕಿದ್ದಾರೆ ಅಂದರೆ ನಮಗೆ ಅದನ್ನು ಕಾಂಪನ್ಸೇಷನ್ ಆಗಿ ನಮಗೆ ಅಮೌಂಟು ಹಾಕ್ತಾರೆ ಮೀಶೋದವರು. ಸೊ ಇದೇ ಥರ ಮೀಶೋ ರಿಲೇಟೆಡ್ ಕಂಟೆಂಟ್ಸ್ಗೋಸ್ಕರ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್